ಓಲಾ ಎಲೆಕ್ಟ್ರಿಕ್ ಈ ಕಂಪನಿಯ ಪತನವಾಗ್ತಾ ಇದೆಯಾ? ಈ ಕಂಪನಿ ಅವನತಿ ಎಡೆಗೆ ನಡೀತಾ ಇದೆಯಾ? ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಓಲಾ ಎಲೆಕ್ಟ್ರಿಕ್ ಕಂಪನಿಯ ಬಗ್ಗೆ ಒಳ್ಳೆ ವಿಷಯಕ್ಕಿಂತ ಜಾಸ್ತಿ ನೆಗೆಟಿವ್ ವಿಷಯಕ್ಕೇನೆ ಸದ್ದು ಮಾಡ್ತಾ ಇದೆ. ಇದ್ರ ಬಗ್ಗೆ ಮಾತನಾಡಬೇಕು ಅಂದ್ರೆ ಎರಡ ಇವ್ರ ಸ್ಕೂಟರ್ಗಳೆಲ್ಲ ಬಿಸಿಲಲ್ಲಿ ಬೆಂಕಿ ಹತ್ಕೋತಾ ಇದೆ. ಇನ್ನು ಅವ್ರ ಶೋರೂಮ್ ಮುಂದೆ ಸರ್ವಿಸ್ ಸರಿಯಾಗಿ ಕೊಡ್ತಿಲ್ಲ ಅಂತ ಗಲಾಟೆ ಮಾಡೋರು ಒಬ್ರ ಇಬ್ರ. ಮೊನ್ನೆ ಗೋವಾದಲ್ಲಿ ಇವ್ರ ಬೈಕ್ ಸೇಲ್ಸನ್ನೇ ಸ್ಟಾಪ್ ಮಾಡಾಕವ್ರೆ. ಇಷ್ಟೆಲ್ಲ ಪ್ರಾಬ್ಲಮ್ ಇದೆ ಅಂತ ಅಂದ್ರೆ ಈ ಕಂಪನಿ ಈ ಲೆವೆಲ್ ಬರೋದಕ್ಕೆ ಕಾರಣಗಳೇನು? ಈ ಕಂಪನಿ ಶುರುವಾಗಿದ್ದು ಆಕ್ಚುಲಿ ನಾಮಕಾವಸ್ಥೆ 2017ನೇ ಇಸ್ವಿನಲ್ಲಿ. 2017ನೇ ಇಸ್ವಿಯಲ್ಲಿ ಲಾಂಚ್ ಆದರೂ ಸಹ 2020 ತನಕ ಕೂಡ ಅದ್ರ ಬಗ್ಗೆ ಯಾವುದೇ ಹೆಚ್ಚಿನ ಮಾಹಿತಿ ಅವ್ರು ಕೊಡೋದಿಲ್ಲ ಆಯ್ತಾ. 2020 ಮೇ ತಿಂಗಳಲ್ಲಿ ಇವರು ನೆದರ್ಲ್ಯಾಂಡಿಂದ ಒಂದು ಕಂಪನಿಯನ್ನು ಅಕ್ವೈರ್ ಮಾಡ್ಕೋತಾರೆ. ಈ ಕಂಪನಿ ಹೆಸರು ಎಟರ್ಗೋ ಅಂತ ಆಯ್ತಾ. ಬರೀ 3.75 ಮಿಲಿಯನ್ ಯೂರೋಸಿಗೆ ಚಿಲ್ಲರೆಗೆ ಈ ಕಂಪನಿಯನ್ನು ಅಕ್ವೈರ್ ಮಾಡ್ಕೋತಾರೆ ಆಯ್ತಾ. ಈ ಕಂಪನಿಯನ್ನ ಅಕ್ವೈರ್ ಮಾಡ್ಕೊಂಡಂತ ಕೆಲವು ತಿಂಗಳಲ್ಲಿ ಡಿಸೆಂಬರ್ 2020ಕ್ಕೆ ಅನೌನ್ಸ್ ಮಾಡ್ತಾರೆ ಓಲಾದವರು ಒಂದು ಎಲೆಕ್ಟ್ರಿಕ್ ಸ್ಕೂಟರ್ನ ಲಾಂಚ್ ಮಾಡ್ತಾರೆ ಅಂತ. ಲಿಟ್ರಲಿ ಟೈಮ್ ಲೈನ್ ನೋಡ್ಕೊಳ್ಳಿ. ಮೇ 2020ಕ್ಕೆ ನೆದರ್ಲ್ಯಾಂಡ್ ಕಂಪ್ನಿಯನ್ನು ಅಕ್ವೈರ್ ಮಾಡ್ಕೋತಾರೆ. ಆಮೇಲೆ ಡಿಸೆಂಬರ್ 2020ಕ್ಕೆ ಅನೌನ್ಸ್ ಮಾಡ್ತಾರೆ ಮತ್ತು ಆಗಸ್ಟ್ 15, 2021ಕ್ಕೆ ಲಾಂಚೇ ಮಾಡಾಕ್ತಾರೆ. ಕ್ಲೋಸ್ಲಿ ಬರೀ ಒಂದು ವರ್ಷ ಗ್ಯಾಪಲ್ಲಿ. ಆ್ಯಕ್ಚುಲಿ ನಾನು ಇವ್ರೇನು ಕಂಪ್ನಿಯನ್ನು ಅಕ್ವೈರ್ ಮಾಡಿಕೊಂಡ್ರು ಎಟರ್ಗೋ ಅಂತ, ಇವ್ರು ಆ್ಯಕ್ಚುಲಿ ಈ ಓಲಾ S1 ಬೈಕನ್ನು ಇವರೇ ಡಿಸೈನ್ ಮಾಡಿರೋದು. ಅದು 2017ರಲ್ಲೇ ಡಿಸೈನ್ ಮಾಡಿದ್ದಾರೆ. ಈ ಒಂದು ಬೈಕನ್ನ ರೀಬ್ರ್ಯಾಂಡ್ ಮಾಡ್ತಾರೆ. ನಮ್ಮ ಇಂಡಿಯನ್ ರೋಡಿಗೆ ಇವ್ರು ಟೆಸ್ಟ್ ಮಾಡ್ದೇನೆ ಆ ಒಂದು ಏನು ಕಂಪ್ನಿಯವ್ರು ನೆದರ್ಲ್ಯಾಂಡಲ್ಲಿ ಲಾಂಚ್ ಮಾಡಿದ್ದು, ಯುರೋಪಲ್ಲಿ ಲಾಂಚ್ ಮಾಡಿದ್ದು ಅಂತ ಅಂದ್ಬಿಟ್ಟು ಇಲ್ಲಿ ಅವ್ರು ಲಾಂಚ್ ಮಾಡಕ್ಕೆ ಹೋದ್ರೆ ಉಳ್ಕೋತಾವ. ಆ ಯುರೋಪಿಯನ್ ದೇಶದಲ್ಲ ರೋಡ್ಗಳು ಚೆನ್ನಾಗಿರ್ತವೆ, ನಮ್ಮ ರೋಡ್ಗಳು ಗೊತ್ತು ನಿಮಗೆ. ಅದನ್ನ ಇಲ್ಲಿ ತಂದುಬಿಟ್ರೆ ಟೆಸ್ಟ್ ಮಾಡ್ದಂಗೆ ಲಾಂಚ್ ಮಾಡಿ ಲಿಟ್ರಲಿ ಆ ಸಸ್ಪೆನ್ಷನ್ಗಳೇ ಫ್ರಂಟಿಂದು ಮುರ್ಕೊಂಡು ಹೋಗಿತ್ತು ಎಷ್ಟೋ ಜನದ್ದು. ಸೊ ಹಿಂಗಾಗತ್ತೆ. ಸರಿಯಾಗಿ R&D ಮಾಡಲಿಲ್ಲ, ಏನಿಲ್ಲ, ಸರಿಯಾಗಿ ಸರ್ವಿಸ್ ಎಸ್ಟಾಬ್ಲಿಷ್ ಮಾಡಲಿಲ್ಲ, ಲಾಂಚ್ ಮಾಡ್ತಾರೆ. ಸೊ ಏನಾಗುತ್ತೆ ಹೇಳಿದ್ನಲ್ಲ, ಒಂದೇ ತಿಂಗಳಲ್ಲಿ 5 ಲಕ್ಷ ಬುಕ್ಕಿಂಗ್ ಆಗುತ್ತೆ ಅಂದರೆ ಅವ್ರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಮೋಸ್ಟ್ಲಿ ಓಲಾದವ್ರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟೊಂದು ಸೇಲ್ಸ್ ಆಗುತ್ತೆ ಅಂತ. ಅವ್ರು ರೆಡಿ ಕೂಡ ಇರಲಿಲ್ಲ. ಏನು ಮಾಡಿದ್ರು? ಸೊ ಬಂತಲ್ವಾ, ಅವ್ರೇನು ತಲೆ ಕೆಡಿಸ್ಕೊಳ್ಳಿಲ್ಲ. ಆಫ್ಟರ್ ಸೇಲ್ಸ್ ಬಗ್ಗೆ ಸರ್ವಿಸನ್ನ ಎಸ್ಟಾಬ್ಲಿಷ್ ಮಾಡಿಲ್ಲ. ತಗೋ ಮ್ಯಾನುಫ್ಯಾಕ್ಚರ್ ಮಾಡು, ಕಸ್ಟಮರಲ್ಲಿ ಕೊಟ್ಟು ಕಳಿಸ್ತಾರೆ. ಬರೀ ಇದನ್ನೇ ಮಾಡಿದ್ದು. ಆಫ್ಟರ್ ಸೇಲ್ಸ್ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಿಲ್ಲ. ಆಮೇಲೆ ಏನಾಗಬಹುದು, ಒಂದೇ ಸಲ ಎಲ್ಲ ಕಸ್ಟಮರ್ಗಳ ಸರ್ವಿಸ್ ಸೆಂಟ್ರಿಗೆ ಬಂದ್ಬಿಟ್ರೆ ಹೆಂಗೆ ಹ್ಯಾಂಡಲ್ ಮಾಡೋದು, ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಲಿಲ್ಲ ಆಯ್ತಾ. ನೆಕ್ಸ್ಟಿಂದ ಓಲಾದವರು ಇದನ್ನೆಲ್ಲ ಸರಿ ಮಾಡಿಕೊಂಡು ಸೇಲ್ಸ್ ಕಡಿಮೆ ಆದರೂ ಪರವಾಗಿಲ್ಲ, ಸರ್ವಿಸ್ ಚೆನ್ನಾಗಿ ಕೊಡೋಣ ಅಂತ ಇದೆಲ್ಲದನ್ನು ಕೂಡ ಸರಿ ಮಾಡಿಕೊಂಡ್ರೆ ಮುಂದೊಂದು ದಿನ ಇನ್ನೂ ಬೆಳೀತಾರೆ. ಇಲ್ಲ ಅಂದರೆ ಬ್ಯಾಂಕ್ರಪ್ಟ್ ಆಗಿ ಕಂಪ್ನಿಯನ್ನು ಮುಚ್ಕೊಂಡು ಹೋಗ್ತಾರೆ.